ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಯಾರ ಟ್ರೆಂಡ್ ಜಾಸ್ತಿ ಕಾಣಿಸ್ತಾ ಇದೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ತನಕ ಅಂದರೆ ಮೇಯ್ನ್ ಆಗಿ ಪೊಲಿಟಿಷಿಯನ್ಸ್ ಅಂತ ಬಂದಾಗ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತಾನೆ ನೋಡಬಹುದಾಗತ್ತೆ. ರಾಷ್ಟ್ರ ಮಟ್ಟದಲ್ಲಿ ಯಾವಾಗಲೂ ಮೋದಿಯವರ ಕ್ರೇಜ್ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಮೋದಿ ಹವಾ ಎಲ್ಲಿ ಹೋದ್ರೂ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಮೋದಿಯೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಿಂಗ್ ಅನ್ನೋ ರೀತಿಯ ವಾತಾವರಣ ಇತ್ತು. ಆದರೆ ಈಗ ಅದು ಕಾಣಿಸ್ತಾ ಇಲ್ಲ. ಅಂದರೆ ಕಂಪ್ಲೀಟ್ ಆಗಿ ಅದು ರಾಹುಲ್ ಗಾಂಧಿ ಕಡೆ ವಾಲಿದೆ ಅನ್ನುವಂಥ ವಿಚಾರ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಭಾವ ಹೆಚ್ಚಾಗಿದೆ. ವ್ಯೂಸ್ನಲ್ಲಿ ಪ್ರಧಾನಿ ಮೋದಿ ಅವರನ್ನೇ ರಾಹುಲ್ ಗಾಂಧಿ ಹಿಂದಿಕ್ಕಿದ್ದಾರೆ ಅನ್ನುವಂಥ ವಿಷಯ. ಸೊ ಸಹಜವಾಗಿ ಕಾಂಗ್ರೆಸ್ಸಿಗರ ಪಾಲಿಗೆ ಇದು ಖುಷಿ ಕೊಡೋ ವಿಚಾರ. ಅದರ ಜೊತೆಗೆ ಮುಂದೆ ಮೋದಿಯ ಆಡಳಿತ ಬೇಡ, ರಾಹುಲ್ ಗಾಂಧಿಯವರು ಪ್ರಧಾನಿ ಆಗಬೇಕು ಅನ್ನುವಂಥ ಜನರ ಮನಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಕಾಂಗ್ರೆಸ್ನವರು ಬೀಗ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿಯವರ ಜನಪ್ರಿಯತೆಯ ಮುಂದೆ ಮೋದಿ ಮಂಕಾಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತ ಬಂದಾಗ ರಾಹುಲ್ ಗಾಂಧಿಯ ಜನಪ್ರಿಯತೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಹೇಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ನವರು ಇಲ್ಲಿ ಬಹಳ ಖುಷಿಯಲ್ಲಿದ್ದಾರೆ. ಕಳೆದ 30 ದಿನಗಳಲ್ಲಿ ದೇಶದ ಜನತೆ ಮನಸ್ಸಿನಲ್ಲಿ ಆಳವಾಗಿ ರಾಹುಲ್ ಗಾಂಧಿಯವರು ಬೇರೂರಿದ್ದಾರೆ. ಇದೇ ಜನಪ್ರಿಯತೆಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲಿ ಕೋಟ್ಯಾಂತರ ಜನ ರಾಹುಲ್ ಗಾಂಧಿಯನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಹಾಗೆ ದೇಶದ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ ಕೇವಲ ರಾಹುಲ್ ಗಾಂಧಿಯಿಂದ ಮಾತ್ರ ಸಾಧ್ಯ ಅಂತ ದೇಶದ ಜನ ಇವರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ದೇಶವನ್ನ ಮುನ್ನಡೆಸೋ ಸಮರ್ಥ ನಾಯಕತ್ವದ ಗುಣವನ್ನ ರಾಹುಲ್ ಗಾಂಧಿಯವರಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಕಾಣ್ತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾವನ್ನು ಅನುಸರಿಸ್ತಾ ಇರೋದ್ರ ಹಿಂದೆ ಇದೇ ಕಾರಣ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಈ ಮೂಲಕ ಅವರು ವ್ಯಕ್ತಪಡಿಸ್ತಾ ಇರೋದು. ಇನ್ನು ದೇಶದ ಜನತೆಗೆ ಅವಶ್ಯಕತೆ ಇರೋದು ಹೈಪರ್ ನ್ಯಾಷನಲಿಸಮ್ ಅಲ್ಲ, ಬದಲಿಗೆ ದುಡಿಯೋ ಕೈಗೆ ಉದ್ಯೋಗ ಹಾಗೆ ಹಸಿದ ಹೊಟ್ಟೆಗೆ ಊಟ ಕೊಡುವಂಥ ವ್ಯಕ್ತಿ. ಮೋದಿ ಹಾಗೆ ಬಿಜೆಪಿ ಕೇವಲ ಜನರನ್ನ ಅತಿಯಾದ ಧರ್ಮ, ದೇಶ ಪ್ರೇಮದ ಅಮಲ್ನಲ್ಲಿ ತೇಲಿಸಿ ತೆರಿಗೆ ಹೆಸರಲ್ಲಿ ಜನರ ಜೇಬಿಗೆ ಕತ್ತರಿ ಹಾಕಿ ಜನರನ್ನ ಸುಲಿಗೆ ಮಾಡ್ತಾ ಇರೋ ಬಿಜೆಪಿ ಹಾಗೆ ಮೋದಿ ವಿರುದ್ಧ ಇಲ್ಲಿ ಜನ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಕಡಿಮೆ ಬೆಲೆಗೆ ರಷ್ಯಾದಿಂದ ತೈಲವನ್ನು ಆಮದು ಮಾಡಿ ತಮ್ಮ ಮಿತ್ರ ಕಂಪನಿಗಳಿಗೆ ಅನುಕೂಲ ಮಾಡಿಕೊಟ್ಟು ಜನರನ್ನ ಸುಲಿಗೆ ಮಾಡ್ತಾ ಇರೋ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಜನ ದಂಗೆ ಏಳ್ತಿದ್ದಾರೆ ಅಂತಾನು ಕಾಂಗ್ರೆಸ್ ಇಲ್ಲಿ ಹೇಳ್ತಾ ಇದೆ. ಹಾಗೆ GST ಹೆಸರಲ್ಲಿ ಸಣ್ಣ ಉದ್ಯಮಿಗಳ ಜೀವನವನ್ನ ನರಕಯಾತನೆ ಅನುಭವಿಸೋ ಹಾಗೆ ಮಾಡೋದಕ್ಕೆ ಹೊರಟ ಬಿಜೆಪಿ ವಿರುದ್ಧ ಹೋರಾಟ ಮಾಡೋದಕ್ಕೆ ದೇಶದ ಜನತೆ ರೆಡಿ ಆಗ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿಯಾದ ಸಂಬಂಧ ಬೆಸೆಯದೆ ಅಮೆರಿಕ ದೇಶದಿಂದ 50% ತೆರಿಗೆ ಹಾಕಿಸಿ ಸಾವಿರಾರು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಲಕ್ಷಾಂತರ ಜನರ ಬದುಕಿಗೆ ಕೊಳ್ಳಿ ಇಟ್ಟಿದೆ ಬಿಜೆಪಿ ಸರ್ಕಾರ ಅನ್ನೋ ಕಾರಣಕ್ಕಾಗಿ ಜನ ಇಲ್ಲಿ ತಿರುಗಿ ಬಿದ್ದಿದ್ದಾರೆ ಅಂತಾನು ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗೆ ಕಳೆದ 30 ದಿನಗಳಲ್ಲಿ ರಾಹುಲ್ ಗಾಂಧಿಯವರ ಹಾಗೆ ಮೋದಿಯವರ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಪಾಲ್ಗೊಳ್ಳುವಿಕೆಯನ್ನು ಅಬ್ಸರ್ವ್ ಮಾಡಿದರೆ ಮೋದಿಯವರ ಜನಪ್ರಿಯತೆ ಪ್ರಪಾತಕ್ಕೆ ಬಿದ್ದಿದೆ. ಇಲ್ಲಿ ಆಲ್ ಆಫ್ ಸಡನ್ ಆಗಿ ಮೋದಿಯವರ ಕಡೆ ಇದ್ದಂಥ ಕ್ರೇಜ್ ಆಗಿರಬಹುದು, ಅವರ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ಇಲ್ಲಿ ರಾಹುಲ್ ಗಾಂಧಿ ಕಡೆಗೆ ತಿರುಗಿದ್ದು ಯಾಕೆ ಅನ್ನೋದಕ್ಕೂ ಕೂಡ ಒಂದಷ್ಟು ಪಟ್ಟಿ ಮಾಡಿದೆ ಇಲ್ಲಿ ಕಾಂಗ್ರೆಸ್. ಅಂದರೆ ದೇಶದ ಜನತೆ ರಾಹುಲ್ ಗಾಂಧಿಯವರ ವೋಟ್ ಚೋರಿ ಹೋರಾಟವನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಅನ್ನೋ ಕಾರಣಕ್ಕಾಗಿ ಮೋದಿಯವರನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿದೆ. ಬಿಜೆಪಿ ಮತ್ತು ನರೇಂದ್ರ ಮೋದಿಯವರಿಗೆ ತಲೆನೋವಾಗ್ಬಿಟ್ಟಿದೆ ಈ 3 ವಿಷಯಗಳು. ಸೊ ಅದನ್ನು ಮಾಧ್ಯಮಗಳು ಜೊತೆಗೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಿಂದ ಜನರನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಮಾಡಿರುವಂಥ ಬಿಜೆಪಿಯ ಪ್ಲ್ಯಾನ್ ಏನು ಅನ್ನೋದನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಹೇಳ್ಕೊಂಡಿದೆ. ಇಲ್ಲಿ ಬಿಜೆಪಿಯನ್ನ ಅನೇಕ ವಿಷಯಗಳು ತಲೆ ಕೆಡಿಸ್ತಾ ಇದೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ವಿಚಾರದಲ್ಲಿ ಅನ್ನೋದಾದರೆ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಕೈಗೊಂಡಿರೋ ವೋಟ್ ಅಧಿಕಾರ ಯಾತ್ರೆಗೆ ದೇಶಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಳೆದ 2 ತಿಂಗಳಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಯವರ ವರ್ಚಸ್ಸು ಕುಗ್ಗಿದೆ ಅನ್ನೋದಕ್ಕೆ ಇದು ಕೂಡ ಒಂದು ರೀಸನ್ ಆಗಬಹುದು. ಹಾಗೆ ರಾಹುಲ್ ಗಾಂಧಿಯವರ ವರ್ಚಸ್ಸು ಇದರಿಂದ ಜಾಸ್ತಿ ಆಗ್ತಾ ಇದೆ. ಇನ್ನು ಇಂಡಿಯಾ ಟುಡೇ ಅವರು ನಡೆಸಿದಂತಹ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ಹಣದುಬ್ಬರವನ್ನು ನಿಭಾಯಿಸದೆ MSME, ಬಡವರು, ಕೂಲಿ ಕಾರ್ಮಿಕರು ಹಾಗೆ ಮಧ್ಯಮ ವರ್ಗದವರು ಬಿಜೆಪಿ ಹಾಗೆ ನರೇಂದ್ರ ಮೋದಿಯವರ ವಿರುದ್ಧ ತಿರುಗಿ ಬಿದ್ದು ಬಿಜೆಪಿ ಹಾಗೆ ಮೋದಿಯವರನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ. ಸೊ ಈ 3 ವಿಷಯಗಳಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಬಿಜೆಪಿ ಕೂಡ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ, ಒಂದಷ್ಟು ಅಭಿಯಾನವನ್ನು ಮಾಡ್ತಾ ಇದೆ. ಹಾಗೆ ಜನರ
ಗಮನವನ್ನ ಬೇರೆ ಕಡೆ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಇಲ್ಲಿ ಕಾಂಗ್ರೆಸ್ ಉಲ್ಲೇಖ ಮಾಡಿದೆ. ಅದರಲ್ಲಿ ಮೈಸೂರು ದಸರಾ ಉದ್ಘಾಟನೆ ಮಾಡೋದಕ್ಕೆ ಬಾನು ಮುಷ್ತಾಕ್ ಅವರನ್ನ ಕರೆಸಿದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಬಿಜೆಪಿ ರಾಜಕೀಯವನ್ನಾಗಿ ಮಾಡಿಕೊಂಡು ಜನರ ಗಮನವನ್ನ ಬೇರೆ ಕಡೆ ಸೆಳೀತಾ ಇದೆ, ದಿಕ್ಕು ತಪ್ಪಿಸ್ತಾ ಇದೆ, ಹಿಂದೂ ಮುಸ್ಲಿಂ ಮಧ್ಯೆ ಒಂದು ತಂದಿಡೋ ಕೆಲಸವನ್ನ ಮಾಡಿದೆ ಅನ್ನುವಂತ ವಿಚಾರ ಈ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇರೋದು. ಹಾಗೆ ಭ್ರಷ್ಟಾಚಾರ ನಿರ್ಮೂಲನೆಯನ್ನ ಮಾಡ್ತೀವಿ ಅಂತ ಹೊಸ ಆಕ್ಟ್ ತಂದಿದೆ. ಜೊತೆಗೆ CSDS ನ ಸಂಜಯ್ ಅನ್ನೋರು ಮಹಾರಾಷ್ಟ್ರ ಚುನಾವಣೆಯನ್ನ ತಪ್ಪಾಗಿ ಹೇಳಿದ್ದಾರೆ. ಜೊತೆಗೆ CSDS ಅವರ ಡಾಟಾವನ್ನ ರಾಹುಲ್ ಗಾಂಧಿ ಉಪಯೋಗಿಸಿದ್ದಾರೆ ಅಂತ ಸುಳ್ಳು ಆರೋಪವನ್ನ ಮಾಡಿ ಜನರ ಗಮನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಇಲ್ಲಿ ಬಿಜೆಪಿ ಪ್ರಯತ್ನ ಮಾಡ್ತಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಸೊ ಇಂಥ ವಿಷಯಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿ ವರ್ಚಸ್ಸಿಗೆ ಕಪ್ಪು ಮಸಿಯನ್ನ ಬಳಿಯೋ ಕೆಲಸವನ್ನ ಇಲ್ಲಿ ಬಿಜೆಪಿ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ಆರೋಪ. ವೋಟ್ ಚೋರಿ ಆಗಿದೆ ಅನ್ನೋ ವಿಚಾರದಲ್ಲಿ ರಾಹುಲ್ ಗಾಂಧಿ ಏನು ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ, ಬಿಹಾರದಲ್ಲಿ ಜನರ ಗಮನವನ್ನ ಸೆಳೀತಾ ಇದ್ದಾರೆ. ಈ ಒಂದು ವಿಚಾರವನ್ನ ಬಿಜೆಪಿ ನಿಜಕ್ಕೂ ಗಂಭೀರವಾಗಿ ಪರಿಗಣಿಸಿದೆ. ಜೊತೆಗೆ ಒಂದಷ್ಟು ಭಯ ಕೂಡ ಶುರುವಾಗಿದೆ, ರಾಹುಲ್ ಗಾಂಧಿಯ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಅಂತ. ಈ ಕಾರಣಕ್ಕಾಗಿ ಇಲ್ಲ ಸಲ್ಲದ ಕೆಲವೊಂದು ಬೇರೆ ವಿಷಯಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಜನರ ದಿಕ್ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೇನೆ ಬಿಜೆಪಿ ಹಾಗೆ ನರೇಂದ್ರ ಮೋದಿ ಅವರ ವಿರುದ್ಧದ ಆಕ್ರೋಶ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಕಂಡು ಬಂದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳ್ತಾ ಇದೆ. ಅಂದ್ರೆ ರಾಹುಲ್ ಕಡೆಗೆ ಜನ ವಾಲ್ತಾ ಇದ್ದಾರೆ ಅಂತ. ಕಳೆದ 30 ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗಿರ್ಬೋದು, ಶೇರ್ ಆಗಿರ್ಬೋದು, ಲೈಕ್ಗಳ ಸಂಖ್ಯೆ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮೋದಿ ಅವರ 3 ಪಟ್ಟು ಜಾಸ್ತಿ ಇದೆ ಅಂತ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಸೋಷಿಯಲ್ ಮೀಡಿಯಾವನ್ನ ಕನ್ಸಿಡರ್ ಮಾಡಿ ಕಾಂಗ್ರೆಸ್ ಇಂಥ ಒಂದು ಅಭಿಪ್ರಾಯಕ್ಕೆ ಬಂದಿದೆ. ಇದನ್ನ ಜನಾಭಿಪ್ರಾಯವನ್ನಾಗಿ ಬದಲಾಯಿಸೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಕಾಣಿಸುತ್ತೆ. ಜೊತೆಗೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಏನು ವೋಟ್ ಅಧಿಕಾರ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಇಲ್ಲಿ ತನ್ನ ವಿರುದ್ಧ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡೋದಕ್ಕೆ ಬಂದಂತ BJYM ಕಾರ್ಯಕರ್ತರಿಗೆ ಸಿಹಿ ತಿಂಡಿಯನ್ನ ಕೊಟ್ಟಿದ್ದಾರೆ. ಇದು ಕೂಡ ವೈರಲ್ ಆಯಿತು. ಇದೊಂದು ಘಟನೆ ಅಷ್ಟೇ, ಆದರೆ ಬಿಹಾರದ ಯಾತ್ರೆಯ ವೇಳೆ ರಾಹುಲ್ ಗಾಂಧಿಯವರ ಅನೇಕ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮೈನಸ್ ಆಗಿರ್ಬೋದು, ಪ್ಲಸ್ ಆಗಿರ್ಬೋದು, ಅವರು ಜನರ ಜೊತೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಆಗಿರ್ಬೋದು, ಎಲ್ಲರನ್ನೂ ಅಂದರೆ ಕೂಲಿ ಕಾರ್ಮಿಕರಿಂದ ಹಿಡಿದು ಬಡವರಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯೋಗಿಗಳ ತನಕ ಎಲ್ಲರಿಗೂ ಕೂಡ ರಾಹುಲ್ ಗಾಂಧಿ ರೀಚ್ ಆಗ್ತಾ ಇದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಅವರೇ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಈಗಲೇ ಕಾಂಗ್ರೆಸ್ನವರು ಬಿಂಬಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ಲೋಕಸಭೆಯ ವಿಪಕ್ಷ ನಾಯಕನಾಗಿ ಒಂದಷ್ಟು ಸಮರ್ಥವಾಗಿ ಅದಕ್ಕೆ ತನ್ನ ಜವಾಬ್ದಾರಿ ಏನು ಅನ್ನೋದನ್ನು ಅರ್ಥಕೊಂಡು ನಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮುಂದೆ ಪ್ರಧಾನಿಯಾದರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ಇಲ್ಲಿ ಕಾಂಗ್ರೆಸ್ ಮೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಇಷ್ಟೊಂದು ಮುನ್ನುಗ್ಗಿ ಹೋಗ್ತಾ ಇದ್ದಾರೆ, ಎಲ್ರಿಗೂ ರೀಚ್ ಆಗ್ತಾ ಇದ್ದಾರೆ, ಮೋದಿಯನ್ನು ಮೀರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಸೋಷಿಯಲ್ ಮೀಡಿಯಾ ಟೀಮ್ ಕೂಡ ಇಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುತ್ತೆ ಅಂತ ಹೇಳಬಹುದಾಗತ್ತೆ. ಅಂದರೆ ರಾಹುಲ್ ಗಾಂಧಿ ಇವಾಗ ಎಲ್ರಿಗೂ ರೀಚ್ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರವೇ ಕಾಂಗ್ರೆಸ್ಗೆ ಖುಷಿ ಕೊಟ್ಟಿರುವ ವಿಚಾರ. ಜೊತೆಗೆ ಮೋದಿಯನ್ನು ಮೀರಿಸ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ದಿನ ಬರ್ತಾ ಇದೆ. ರಾಹುಲ್ ಗಾಂಧಿ ಪ್ರಧಾನಿ ಆಗೇ ಆಗ್ತಾರೆ. ದೇಶದ ಜನ ಈಗಾಗಲೇ ಮೋದಿ ಸರ್ಕಾರದ ಆಡಳಿತದಿಂದ ಬೇಸತ್ತಿದೆ. ಇಂಡಿಯಾ ಅಲೈನ್ಸ್ ಬೇರೆ ಮಾಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ರಾಹುಲ್ ಗಾಂಧಿ ಅವರು ಗೆಲ್ಲೋದು ಗ್ಯಾರಂಟಿ. ಅದರಲ್ಲೂ ಕೂಡ ಇಂಡಿಯಾ ಒಕ್ಕೂಟ ಗೆದ್ರೆ ರಾಹುಲ್ ಗಾಂಧಿಯನ್ನೇ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡೋದು ಕನ್ಫರ್ಮ್ ಅನ್ನೋ ಮಾತುಕತೆ ಕೂಡ ಈಗಾಗಲೇ ಕೇಳಿ ಬರ್ತಾ ಇರೋದ್ರಿಂದ ಆಲ್ಮೋಸ್ಟ್ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಜನ ಫಾಲೋವರ್ಸ್ ಜಾಸ್ತಿ ಆದರೂ ಮೋದಿಗಿಂತ ಜಾಸ್ತಿ ಅಂತ ಅಂದ್ಕೊಂಡ ಮಾತ್ರಕ್ಕೆ ಇದು ರಿಯಾಲಿಟಿ ಬೇರೆನೇ ಇರುತ್ತೆ. ಆದರೆ ಈಗ ಸದ್ಯಕ್ಕಂತೂ ಕಾಂಗ್ರೆಸ್ ಬಹಳ ಖುಷಿಯಲ್ಲಿದೆ ಮೋದಿಯನ್ನು ಮೀರಿಸಿದ್ದಾರೆ ಅಂತ. ಆದರೆ ಎಲೆಕ್ಷನ್ ವಿಚಾರ ಅಂತ ಬಂದಾಗ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಮೋದಿ ವರ್ಚಸ್ಸು ಕಮ್ಮಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ. ಅಟ್ ದಿ ಸೇಮ್ ಟೈಮ್ BJPಗೆ ಕೂಡ ಇದು ನಿಜವಾದ ಟೆನ್ಷನ್ ಅಂತಾನೂ ಹೇಳಬಹುದು.